ಕೇಳು ಚೆಲುವೆ. ನಮಸ್ಕಾರ ವೀಕ್ಷಕರೇ, ಸ್ತ್ರೀ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅಂಕಿತಾ ಪಾರ್ಲರ್ಗೆ ಬಂದಿದ್ದೇವೆ. ಫೇಸ್ ಕ್ಲೀನಪ್ ಮಾಡೋದು ಹೇಗೆ ಮತ್ತು ಅದರ ಮಹಿಳೆಯರಿಗೆ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಆರ್ತಿಯವರು ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ಹಾಯ್, ನನ್ನ ಹೆಸರು ಆರತಿ ಅಂತ್ರಿ. ಆರತಿ ಗಂಗಾಧರ್ ಅಂತ ಹೇಳ್ರಿ, ಧಾರವಾಡಿಂದ. ಈಗ ನಾವು ಆಯಿಲಿ ಸ್ಕಿನ್ನಿಂದ ಫೇಶಿಯಲ್ ಮಾಡಕತ್ತೇವಿ. ಫೇಶಿಯಲ್ ಅಂತಂದ್ರೆ ಇದೆಲ್ಲ ಬರ್ತೈತಿ. ಈಗ ನಾವು ಜಸ್ಟ್ ಕ್ಲೀನಪ್ ಮಾಡಕತ್ತೇವೆ ಮೇಡಮ್ಗೆ. ಆಯಿಲಿ ಸ್ಕಿನ್ ಐತಿ ಇವ್ರದ್ದು. ನಾ ಪ್ರಾಡಕ್ಟ್ ತೊಗೊಂಡಿದ್ದು ರಿಚ್ ಫೀಲ್ ಅಂತ ಹೇಳಿ. ಯಾಕಂದ್ರೆ ನಾ ಜಾಸ್ತಿ ಯೂಸ್ ಮಾಡಿದ್ದ ರಿಚ್ ಫೀಲಿಂದ. ಎಲ್ಲ ಯೂಸ್ ಮಾಡ್ತೀನಿ, ಆದರೆ ಜಾಸ್ತಿ ಆಯಿಲಿ ಸ್ಕಿನ್ದವ್ರಿಗೆ, ಡ್ರೈ ಸ್ಕಿನ್ದವ್ರಿಗೆ, ಆಮೇಲೆ ಆ್ಯಂಟಿ ಏಜಿಂಗ್ದವ್ರಿಗೆ, ಪ್ರತಿಯೊಬ್ಬರಿಗೂ ಇದು ಪ್ರಾಡಕ್ಟ್ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿಲಿ ಸ್ಕಿನ್ದವ್ರಿಗೆ ಆರೆಂಜ್ ಸೂಟಬಲ್ ಆಗ್ತೈತೆ ರೀ. ನಾ ಪ್ರಾಡಕ್ಟ್ ತೋರಿಸ್ಬೇಕು. ರಿಚ್ ಫೀಲ್ ಅಂತ ಹೇಳಿ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಫಸ್ಟಿಗೆ ನಾವು ಏನು ಮಾಡ್ತೇವೆ ಅಂತಂದ್ರೆ, ಯಾರು ಕಸ್ಟಮರ್ ಇದ್ದಾರಲ್ರಿ, ಯಾರು ಕ್ಲೈಂಟ್ ಇದ್ದಾರಲ್ಲ, ನಾ ಫೋನ್ ಮಾಡಿ ನನಗೆ ಫೇಶಿಯಲ್ ಮಾಡ್ಬೇಕ್ರಿ, ಕ್ಲೀನಪ್ ಮಾಡ್ಬೇಕಂದ್ರೆ ನಾನು ಮಾಡೋದಿಲ್ಲ. ಫಸ್ಟಿಗೆ ಅವ್ರ ಫೇಸ್ ನೋಡೇ ನಾನು ಕೆಲಸ ಮಾಡೋದು. ಅವ್ರ ಫೇಸ್ ಇತ್ತಂದರೆ ಪಿಂಪಲ್ಸ್ ಅದು ಆಗಿರ್ತಾವೆ ಅವ್ರಿಗೆ. ಆಮೇಲೆ ಓಪನ್ ಪೋರ್ಸ್ ಇರ್ತಾವೆ, ಆಯಿಲಿ ಸ್ಕಿನ್ ಇರ್ತೈತಿ, ಡ್ರೈ ವಿತ್ ಆಯಿಲಿ ಸ್ಕಿನ್ನೂ ಇರ್ತೈತಿ. ಆಮೇಲೆ ಆಂಟಿಗಳು ಬಂದಿರ್ತಾರೆ, ಏಜ್ ಇದ್ರು 86 ಅಬೋವ್ ನನ್ನ ಕಡೆ ಬಂದು ಫೇಶಿಯಲ್ ಅದು ಮಾಡಿಸ್ಕೊಂಡು ಹೋಗ್ತಾರೆ. ಅವ್ರದ್ದು ನೋಡೇ ನನಗೆ ಸ್ಕಿನ್ ಟೋನ್ ನೋಡೇ ಆಮೇಲೆ ನಾವು ಫೇಶಿಯಲ್ ತೊಗೊಳ್ಳೋದು, ಕ್ಲೀನಪ್ ತೊಗೊಳ್ಳೋದು. ಕ್ಲೀನಪ್ಪಿಗೆ ಮತ್ತು ಫೇಶಿಯಲ್ಗೆ ಭಾಳ ಡಿಫ್ರೆನ್ಸ್ ಐತಿ. ನಾವಿದು ಕ್ಲೀನಪ್ ಅಂತಂದ್ರೆ ಜಸ್ಟ್ 35-40 ಅಷ್ಟೇ ರೀ ನಿಮಿಷ ತೊಗೋತೀವಿ. ಇದು ಒನ್ ಫೇಶಿಯಲ್ ಆದ್ರೆ 1 ತಾಸಿನ ಮೇಲೆ ಹೋಗ್ಬೋದು, ಒಂದು ತಾಸು ಒಳಗೂ ಆಗ್ಬೋದು ರೀ. ಯಾರ್ದು ಪಿಂಪಲ್ಸ್ ಅದು ಇರ್ತಾವಲ್ಲ ಅವ್ರಿಗೊಂದು ಸ್ವಲ್ಪ ಟೈಮ್ ಹಿಡಿತೈತಿ. ಪಿಂಪಲ್ಸ್ ಇರೋಂಗಿಲ್ಲಲ್ಲ ಅವ್ರಿಗೊಂದು ಸ್ವಲ್ಪ ಕಮ್ಮಿ ಟೈಮ್ ಹಿಡಿತೈತಂತ. ಆಮೇಲೆ ಇನ್ನೊಂದು ಏನಂತಂದರೆ, ಈ ಸ್ಕಿನ್ ಟೋನ್ ಬಗ್ಗೆ, ಪಿಂಪಲ್ಸ್ ಜಾಸ್ತಿ ಇರ್ತಾವಲ್ಲ, ನಾವು ಸ್ಕ್ರಬ್ ಜಾಸ್ತಿ ತೊಗೊಳ್ಬಾರ್ದು ರೀ, ಲೈಟಾಗಿ ತೊಗೋಬೇಕು. ಯಾಕಂದ್ರೆ ನಾವು ಸ್ಟೀಮು ಕೊಡ್ತೇವೆ. ಸ್ಟೀಮ್ ಕೊಟ್ರೆ ಓಪನ್ ಪೋರ್ಸ್ ಹಾಕ್ಕಾವು. ಜಾಸ್ತಿ ನಾವು ಮಸಾಜ್ ಮಾಡ್ತೇವೆ. ಕೆಲವೊಂದು ಸಲೂನ್ನಾಗ ನೋಡ್ಬೋದು, ಕೆಲವೊಂದು ಪಾರ್ಲರ್ದಾಗೂ ನೋಡ್ಬೋದು. ನನ್ನ ಅನಿಸಿಕೆ ಮಟ್ಟಿಗೆ ನಂದು ಅಕಾಡೆಮಿ ಇದ್ದಿದ್ದಕ್ಕೆ, ನನ್ನ ಸಲೂನ್ ಇದ್ದಿದ್ದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆಂದ್ರೆ, ಫಸ್ಟ್ ಕಸ್ಟಮರ್ ಏನಂತಂದ್ರೆ ಜಾಗೃತಿ ಇರ್ಬೇಕು ರೀ. ನಾವೇನೋ ಮಾಡಾಕತ್ತೇವಂತಂದ್ರೆ ಅವ್ರಿಗೂ ಎಲ್ಲನೂ ಪ್ರತಿಯೊಂದೂ ಗೊತ್ತಿರ್ಬೇಕು. ನಾವು ಫೇಶಿಯಲ್ ಮಾಡಿಸ್ಕೋತೇವೋ, ಇನ್ನು ಕ್ಲೀನಪ್ ಮಾಡಿಸ್ಕೋತೇವೋ, ಅವ್ರಿಗೆ ಯಾವ ಪ್ರಾಡಕ್ಟ್ ಹಚ್ಚಕತ್ತಾರ, ನೀವು ಯಾವ್ದು ಹಚ್ಚಕತ್ತೀರಿ ಅಂತ ನಾವು ಕ್ವಶನ್ ಮಾಡಕತ್ರ ಈಚೆ ಕಡೆ ಮಾಡೋರು, ಕೆಲಸ ಮಾಡೋರ್ಗೆ ಒಂಚೂರು ಸ್ಟಾರ್ಟ್ ಆಕೈತೆ ಅಂತ ಹೇಳಿ. ಆಮೇಲೆ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಪಿಂಪಲ್ಸ್ ಜಾಸ್ತಿ ಹೇಳ್ತಾವೆ. ಆಯಿಲಿ ಸ್ಕಿನ್ ಅಂದರೆ ಹೆಂಗಾದರೂ ಮೇಂಟೈನ್ ಮಾಡ್ಬೋದು ರೀ. ಏನೋ ಒಂದು ಕ್ರೀಮ ಬರ್ತಾವೋ ಏನೋ ಬರ್ತೈತಿ, ಆಯಿಲಿ ಸ್ಕಿನ್ ಕಮ್ಮಿ ಆಗ್ಬೋದು, ಪಿಂಪಲ್ಸ್ ಕಮ್ಮಿ ಮಾಡ್ಬೋದು. ಡ್ರೈ ಸ್ಕಿನ್ದವ್ರಿಗೆ ಆಯಿಲ್ ಬಿಡ್ಬೇಕಂದ್ರೆ ಫೇಸ್, ಡ್ರೈ ಸ್ಕಿನ್ದವ್ರಿಗೆ ಸನ್ ಬರ್ಗ್ ಆಕೈತಿ ರೀ. ಏನಂತಂದ್ರೆ ಅದಕ್ಕೆ ಪಿಗ್ಮೆಂಟೇಷನ್ ಚಾಲೂ ಆಗ್ತೈತಿ. ಡ್ರೈ ಇತ್ತಂದ್ರೆ ಸ್ಕಿನ್ನ ಪಿಗ್ಮೆಂಟೇಷನ್ ಚಾಲೂ ಆಕೈತಿ. ಎಷ್ಟು ಆಯಿಲ್ ಬಿಡ್ತೈತಲ್ಲ ಅಷ್ಟು. ಇನ್ನೊಂದು ಏನಂತಂದ್ರೆ ಏಜ್ ಕಮ್ಮಿ ಕಾಣಿಸ್ತೈತಿ ರೀ. ಆಯಿಲಿ ಸ್ಕಿನ್ ಇತ್ತಂದ್ರೆ ಏಜ್ ಕಮ್ಮಿ ಇದ್ದಂಗದ್ಲೆ ಕಾಣಿಸ್ತೈತಿ. ಡ್ರೈ ಸ್ಕಿನ್ದವ್ರಿಗೆ ಪಿಗ್ಮೆಂಟೇಷನ್ ಚಾಲೂ ಆಕೈತಿ. ಬಿಸಿಲಾಗೋದು ಜಾಸ್ತಿ ಹೋದ್ರೆ ರೆಡ್ ಶೇಡ್ ಕಾಣಿಸ್ತಾರೆ. ಅದಕ್ಕೆ ನನ್ನ ಅನಿಸಿಕೆ ಪ್ರಕಾರ, ನೀವೇನೋ ಫೇಶಿಯಲ್ ಮಾಡಿಸ್ಕೊಕತ್ತೀರಿ, ಏನೋ ಕ್ಲೀನಪ್ ಮಾಡಿಸ್ಕೊಕತ್ತೀರಿ ಅಂದ್ರೆ ಫಸ್ಟಿಗೆ ಪ್ರಾಡಕ್ಟದ್ದು ನಾಲೆಜ್ ಇರ್ಬೇಕು ನಿಮ್ಗೆ. ಯಾವ ಸ್ಕ್ರಬ್ ಮಾಡಕತ್ತಾರ, ಯಾವ್ದು ಪ್ರಾಡಕ್ಟ್ ತೊಗೊಕತ್ತಾರ ಅಂತ ನೀವು ಕೇಳಿದ್ರೆ, ಕೆಲಸ ಮಾಡೋರ್ಗೂ, ಪಾರ್ಲರ್ದವ್ರಿಗೂ, ಸಲೂನ್ದವ್ರಿಗೂ ಒಂದು ಸ್ವಲ್ಪ ಜಾಗೃತ ಆಗ್ತಾರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ ನನ್ನ ಕೆಲಸನ. ಫಸ್ಟಿಗೆ ನಾನು ಏನು ತೊಗೊಳ್ತೀನಿ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ. ಫಸ್ಟಿಗೆ ನಾವು ಕ್ಲೆನ್ಸ್ ಮಾಡ್ಬೇಕ್ರಿ. ಸ್ಕಿನ್ ನೋಡಿ ಅವರಿಗೆ ಟ್ಯಾನ್ ಆಗಿತ್ತಂದ್ರೆ ಅವ್ರಿಗೆ ಸ್ಕಿನ್ನಿಗೆ ಡಸ್ಟ್ ಅದು ಇರ್ತೈತಿ. ಫಸ್ಟಿಗೆ ಡಿಟ್ಯಾನ್ ಹಾಕಿಸ್ಕೊಳ್ಳೋದ್ರಿ. ಡಿಟ್ಯಾನ್ ಆದಮೇಲೆ ಒಂದು 15ರಿಂದ 20 ನಿಮಿಷ, ಜಾಸ್ತಿ ಟ್ಯಾನ್ ಆಗಿರ್ತೈತಲ್ಲ ಅವರಿಗೆ ಒಂದು 20 ನಿಮಿಷ ಬಿಡಬೇಕು. ಇಲ್ಲಾಂದ್ರೆ ಸ್ವಲ್ಪ ಆತಂದ್ರೆ ಒಂದು 15 ನಿಮಿಷ ಬಿಡ್ಬೇಕು. ಟ್ಯಾನ್ ಆದಮೇಲೆ ರಿಮೂವ್ ಮಾಡಿದ್ರೆ ಬೆಟರ್ ದೆನ್ ಅಂತೀನಿ. ನಾವು ಭಾಳ ದಿನಕ್ಕೆ ಫೇಶಿಯಲ್ ಮಾಡಿಸ್ಕೊಂಡಿರ್ತಾರೆ. ಈಗ ಕ್ಲೀನಪ್ ಅಂತಂದ್ರೆ 1 ತಿಂಗಳಿಗೆ ಮಾಡಿಸ್ಕೊಳ್ಬೋದು, ಇಲ್ಲ ಫೇಶಿಯಲ್ ಅಂತಂದ್ರೆ 2 ತಿಂಗಳಿಗೆ ಮಾಡಿಸ್ಕೊಳ್ಬೋದು. 2 ತಿಂಗಳದಾಗ ಒಂದ್ಸಲ ಕಂಪಲ್ಸರಿ ಮಾಡಿಸ್ಕೋಬೇಕ್ರಿ. ನಾನು ಇವರು ಡಿಟೈನ್ ಹಾಕ್ಕೊಂಡಿಲ್ಲ ಅಂಥೇಳಿ ನಾನು ಕ್ಲೆನ್ಸ್ನ ಒಂದು 5ರಿಂದ 7 ನಿಮಿಷ ಬಿಡಾಕತ್ತೀನಿ ನಾ ಇವರಿಗೆ. ಎವ್ರಿ ಮಂತ್ ಮಾಡಿಸ್ಕೊಳ್ಬೇಕಾಗಿ ಎವ್ರಿ ಮಂತ್ ಮಾಡಿಸ್ಕೊಳ್ಬೇಕ್ರಿ. ಈಗ ಕೆಲವೊಬ್ಬರ ತಲೆ ಒಳಗೆ ಏನಿರ್ತೈತಂದ್ರೆ, ಫೇಶಿಯಲ್ ಎದಕ್ಕೆ ಮಾಡಿಸ್ಕೊಂಡ್ರಿ, ಅದನ್ನು ನಾವು ಬೆಳ್ಳಗಾಗಬೇಕೇನ್ರಿ? ಬೆಳ್ಳಗಾಗೋದು ಬೇಡ, ನಾವು ಹೆಂಗಿದೇವೆ ಹಂಗೆ ಇರಲಿ ಅಂತ. ಈಗ ನಮ್ಮ ಈ ಕಡೆ ಧಾರವಾಡ ಸೈಡ್ ಎಲ್ಲ ಬಂದ್ರೆ ಅದೇನ್ರಿ ಬೆಳ್ಳಗಾಕೈತಿ,
ಬ್ಯಾಡ್ ಬಿಡ್ರಿ ನಾವೇನು ಹೊಲ್ದಾಗ ದುಡಿಯೋರು ಅಂತ ಇರ್ತೈತಿ. ಒಬ್ಬೊಬ್ರೆ ಹೆಣ್ಮಕ್ಳಿಗೆ ಮಾಡಿಸ್ಕೋಬೇಕಂತ ಇರ್ತೈತಿ ರೇಟ್. ಆಮೇಲೆ ಶಾರ್ ಊರ್ನಾಗ ನಡಿತೈತಿ, ಹಳ್ಳಿ ಊರ್ನಾಗ ನಡಿತೈತಿ ಅಂತ ಹಿಂಗೆಲ್ಲ ಇರ್ತಾವ. ಹಂಗಿರಂಗಿಲ್ಲ. ಹೆಣ್ಮಕ್ಳಂತಂದ್ರೆ ಎಲ್ಲರಿಗೂ ಪ್ರೀತಿನ ರೀ. ಬ್ಯೂಟಿ ಅಂತಂದ್ರೆ ಎಲ್ಲರಿಗೂ ಪ್ರೀತಿನ ಇರ್ತೈತಿ. ಪ್ರತಿಯೊಬ್ರು ಮಾಡಿಸ್ಕೊಳ್ಬೇಕು. ಇಲ್ಲಪ್ಪ ಅಂತಂದ್ರೆ ನಮಗೆ ಹೋಗಕ್ ಆಗ್ಲಿಲ್ಲ ಅಂತಂದ್ರೆ ಹೋಮ್ ರೆಮಿಡಿ ಆದ್ರೆ ಏನಾದ್ರು ಮಾಡ್ಕೋಬೇಕು. ನಾನು ಲಾಸ್ಟಿಗೆ ಹೇಳ್ತೀನಿ ಹೋಮ್ ರೆಮಿಡಿ ಏನು ಮಾಡ್ಬೇಕಂತ ಹೇಳಿ. ಇದನ್ನ ಬಿಡ್ತೇನೆ ರೀ ಒಂದು 5 ನಿಮಿಷ. ಇವ್ರದ್ದು 5 ನಿಮಿಷ ಐತೆ. ಆಮೇಲೆ ಇವ್ರ ಮುಖದಾಗ ನಮ್ಗೆ ಹತ್ತಾಕತ್ತವ್ರಿ. ನನಗೆ ಹತ್ತಾಕತ್ತವು ಬ್ಲ್ಯಾಕ್ ಹೆಡ್ಸ್ ಇದಾವ ಅಂತ ಹೇಳಿ ಭಾಳ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಇವರಿಗೆ ಇಲ್ಲಾಂದ್ರೆ ಒಂದು 5 ನಿಮಿಷ ಸ್ಟೀಮ್ ಕೊಡ್ಬೇಕಾ. ನಾ ಜಸ್ಟ್ ಇವಾಗ ಕ್ಲೆನ್ಸ್ ಮಾಡಾಕತ್ತೀನಿ. ಕೆಲವೊಬ್ರದ ಮೈಂಡ್ ಒಳಗೆ ಏನಿರ್ತೈತೆ ಅಂದ್ರೆ ಫೇಶಿಯಲ್ ಮಾಡಿಸ್ಕೊಂಡ್ರೆ ನಾವು ಬೆಳ್ಳ ಕಾಣಿಸ್ತೇವ್ರಿ, ಮತ್ತೇನಾರ ಪಿಂಪಲ್ಸ್ ಆಗ್ತಾವ್ರಿ, ಮತ್ತೇನಾರ ಬೇರೆ ಇಶ್ಯೂಸ್ ಆಗ್ತಾವ್ರಿ ಫೇಶಿಯಲ್ ಅದು ಮಾಡಿಸ್ಕೊಂಡ್ರ ಅಂತ ಕೆಲವೊಬ್ರದ ಒಪಿನಿಯನ್ ಇರ್ತೈತ್ರಿ. ಅದಕ್ಕೆ ನಾವೇನು ಮಾಡ್ತೇವೆ ಅಂದ್ರೆ ಫಸ್ಟಿಗೆ ಸ್ಕಿನ್ ನೋಡಿ ಅವ್ರದ್ದು ಯಾವ್ದು ಆಯಿಲಿ ಸ್ಕಿನ್ ಐತೋ ಏನೈತೋ ಅಂತ ಹೇಳಿ ಫಸ್ಟಿಗೆ ನೋಡಿ ಆಮೇಲೆ ಫೇಶಿಯಲ್ ತೊಗೋಬೇಕಾಕೈತ್ರಿ. ಎಷ್ಟು ನಿಮಿಷದವರೆಗೂ ಮಸಾಜ್ ಕೊಡ್ಬೇಕಾಗತ್ತೆ ಈ ತರ? ನಾವು ಮಸಾಜ್ ತೊಗೊಂಡ ತಕ್ಷಣ ರೀ ಒಂದು 15ರಿಂದ ಫೇಶಿಯಲ್ ಮಾಡಿಸ್ಕೊಳ್ಕೋತ್ರ ಒಂದು 10ರಿಂದ 15 ನಿಮಿಷ ತೊಗೋಬೇಕಾಕೈತಿ. ಕ್ಲೀನಪ್ಪಿಗೆ ಮತ್ತು ಇದಕ್ಕೆ ಭಾಳ ಡಿಫ್ರೆನ್ಸ್ ಐತಿ. ಜಾಸ್ತಿ ಜನ ಅಂತಂದ್ರೆ ಫೇಶಿಯಲ್ ಮಾಡಿಸ್ಕೊಂಡ್ರೆ ಯೂಸ್ ಆಕೈತಿ. ಕ್ಲೀನಪ್ಪಿಗೆ ಜಸ್ಟ್ ಕ್ಲೀನ್ ಅಷ್ಟೇ ರೀ ಫೇಸ್. ಈಗ ನಾವು ಏನು ಮಾಡ್ತೇವೆ ಅಂತಂದ್ರೆ ಮನ್ಯಾಗ ಮಾಡ್ಕೊಳ್ಬೋದು. ಕೆಲವೊಬ್ರು ಮನ್ಯಾಗ ಮಾಡ್ಕೋತೇವೆ ಬಿಡ್ರಿ ಇಲ್ಲಿ ಅದಕ್ಕೆ ಅಂತಾರೆ. ಫೇಶಿಯಲ್ ಮಾಡ್ಸ್ಕೊಳ್ಕೋತ್ರ ಈಗ ನಮ್ಮ ಫಾರ್ಮ್ ಹತ್ತೋದಕ್ಕಿಂತ ನಿಮ್ಮ ಫಾರ್ಮಿಗೆ ಮತ್ತು ನಮ್ಮ ಕೈಗಳಿಗೆ ಜಾಸ್ತಿ ಡಿಫ್ರೆನ್ಸ್ ಇರ್ತೈತಿ. ಫೇಸಿಗೆ ಬ್ಲಡ್ ಸರ್ಕ್ಯುಲೇಟ್ ಆಗ್ಬೇಕ್ರಿ, ಅದಕ್ಕಂತ ಫೇಶಿಯಲ್ ಮಾಡಿಸ್ಕೋತಾರೆ. ಬೆಳ್ಳಗಾಗಲ್ಲ, ಬ್ಲಡ್ ಸರ್ಕ್ಯುಲೇಟ್ ಆಗ್ಬೇಕಂತ ಹೇಳಿ ಮಾಡಿಸ್ಕೋತಾರೆ. ಅದಕ್ಕೆ ಈಗ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಇದು ಇಂಪಾರ್ಟೆಂಟ್ ಇರ್ತೈತ್ರಿ. ಜಸ್ಟ್ ಡಸ್ಟ್ ಹೋಗ್ಲಿ ಅಂತ ಹೇಳಿ. ಇವಾಗ 1 ಮಂತ್ ಅಷ್ಟೇ ಮಾಡಿಸ್ಕೊಂಡು ಬಿಡೋರು ಇರ್ತಾರೆ. ಅವ್ರಿಗೆ ಅಂದ್ರೆ ಯಾವ ಥರ ಮುಂದೆ? ಪ್ರತಿಯೊಬ್ಬರೂ ಮಾಡಿಸ್ಕೊಳ್ಬೇಕಂತ ಇರ್ತೈತಿ ಕಂಪಲ್ಸರಿ. ಇವಾಗೇನ್ರಿ ಎಲ್ಲ ಟ್ರೆಂಡ್ ನಡಕತ್ತೈತಿ, ಮಾಡಿಸ್ಕೊಳಕಬೇಕು. ಹೊಲಕ್ಕೆ ಹೋದವರು ಮಾಡಿಸ್ಕೋಬೇಕು, ಸ್ಟೂಡೆಂಟ್ ಯಾರೋ ಮಾಡಿಸ್ಕೊಳ್ಬೇಕಾಕೈತ್ರಿ. ಎಲ್ಲ ಪ್ರತಿಯೊಬ್ಬರೂ ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಫಸ್ಟಿಗೆ ಸೌಂದರ್ಯ ಅಂತಂದ್ರೆ ನಾವು ಹುಟ್ಟಿನಿಂದ ಪಡ್ಕೊಂಡು ಬಂದಿದ್ದ. ಇದು ಅವಾಗ ಮದುವೆ ಆದ್ಮೇಲೆ ಮಾಡಿಸ್ಕೊಳ್ಬೇಕ್ರಿ, ಮದುವೆ ಆಗ್ಲಿಲ್ದಾಗ ಮಾಡಿಸ್ಕೊಳ್ಬೇಕ್ರಿ, ಹಂಗೇನಿಲ್ಲ. ಅದಕ್ಕೆ ಈಗ ಇದು ನಾವು ಮಾಡಿಸ್ಕೊಳ್ಳೋದ್ರಿಂದ ಊಟ ಮಾಡ್ತೀವಿ. ಎಷ್ಟು ಊಟ ಮಾಡಿದ್ರೆ ಹೊಟ್ಟೆ ತುಂಬ್ತೈತಲ್ರಿ, ಹಂಗೆ ಇದಕ್ಕೂ ಅಷ್ಟೇ ಇರ್ತೈತಿ, ಲಿಮಿಟ್ ಇರ್ತೈತಿ. ಪ್ರತಿ ತಿಂಗಳು ನಿಮಗೆ ಮಾಡಿಸ್ಕೊಳಕ್ಕಾಗಲಿಲ್ಲ ಅಂದ್ರೆ ಬಟ್ 2 ಮಂತ್ಸಿಗೆ ಒಂದು ಸಲ ಅಂತೂ ಮಾಡಿಸ್ಕೊಳಕಬೇಕು. ಈಗ ನಾವು 2ರಿಂದ 3 ನಿಮಿಷ ಕ್ಲೆನ್ಸ್ ಮಾಡ್ಕೊಂಡ್ವಿ. ಈಗ ರಿಚ್ ಫೀಲ್ದನ್ನ ಸ್ಕ್ರಬ್ ತಗೊಳಕತ್ತೇನ್ರಿ ನಾನು. ಪ್ರತಿಯೊಂದು ಪ್ರಾಡಕ್ಟ್ದ ಅದರದ ಆದ ಒಂದು ವ್ಯಾಲ್ಯೂ ಐತಿ. ಅದನ್ನ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಐತಿ, ಯಾವ್ದು ನಿಮ್ಮ ಸ್ಕಿನ್ಗೆ ಟೋನಿಗೆ ಯೂಸ್ ಐತಿ ಅದನ್ನ ಮಾಡಿಸ್ಕೊಳಕ್ ಅಡ್ಡಿ ಇಲ್ಲ. ಪ್ರತಿಯೊಬ್ರು ಹೆಣ್ಮಕ್ಳಾದ್ರೂ ಮಾಡಿಸ್ಕೊಳಕಬೇಕು. ಇವಾಗ ಟ್ರೆಂಡ್ ನಡ್ಯಾಕತ್ತದ್ರಿ, ಪಾರ್ಲರಿಗೆ ಹೋಗ್ಲಿಲ್ಲ ಅಂದ್ರೆ ಯಾಕ್ರಿ ಪಾರ್ಲರಿಗೆ ಹೋಗಿಲ್ಲ ಅಂತ ಕೇಳ್ತಾರ ಜನ. ಪ್ರತಿಯೊಬ್ರು ಐಬ್ರೋ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಯಾಕ್ರಿ ಐಬ್ರೋ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಈಗ ಎಲ್ಲಾನು ಚೇಂಜ್ ಆಗೈತಿ. ನಮ್ಮ ಜನನು ಚೇಂಜ್ ಆಗ್ಬೇಕಂತ ನಾ ಇಷ್ಟಪಡ್ತೀನಿ, ನಮ್ಮ ಹೆಣ್ಮಕ್ಳು ಚೇಂಜ್ ಆಗ್ಬೇಕಂತ ಇಷ್ಟಪಡ್ತೀನಿ. ನಾ ಸ್ಕ್ರಬ್ ತಗೋಕತ್ತೀನಿ. ಇವರಿಗೆ ಆಯಿಲಿ ಸ್ಕಿನ್ ಐತಿ, ಆದ್ರೆ ಪಿಂಪಲ್ಸ್ ಇಲ್ಲ, ಡ್ರೈ ಆಗೈತಿ ಸ್ಕಿನ್. ಆನಂತರ ಬ್ಲ್ಯಾಕ್ ಹೆಡ್ಸ್ ಇರೋ ಸಂಬಂಧ ನಾನು ಸ್ಟೀಮ್ ಚಾಲೂ ಮಾಡ್ತೀನಿ. ಒಂದು 5 ನಿಮಿಷ ಅಷ್ಟೇ ಚಾಲೂ ಮಾಡ್ತೀನಿ. ಭಾಳ ಸ್ಕ್ರಬ್ ಫೇಸ್ ತಿಕ್ಕೋರಿಂದ ಸ್ಕಿನ್ ಏನೈತಲ್ಲ ಓಪನ್ ಆಕೈತ್ರಿ, ಓಪನ್ ಪೋರ್ಸ್ ಆಕ್ಕವು. ಪಿಂಪಲ್ಸ್ ಇದ್ದವ್ರಿಗೆ, ಅವ್ರಿಗೆ ಪಿಂಪಲ್ಸ್ ಭಾಳ ಇರ್ತಾವಲ್ಲ, ಅವ್ರಿಗೆ ಐಸ್ ಟ್ಯೂಬ್ ಇಟ್ಕೊಂಡು ಕುತ್ಕೋಬೇಕಾ. ಫಸ್ಟಿಗೆ ಸ್ಕ್ರಬ್ ಮಾಡಿದ ತಕ್ಷಣ ಐಸ್ ಟ್ಯೂಬ್ ತೊಗೊಂಡು ರಫ್ ಮಾಡ್ಬೇಕ್ರಿ. ಈಗ ನಾ ಪ್ರಾಡಕ್ಟ್ ಯೂಸ್ ಮಾಡಕತ್ತೇನಲ್ರಿ, ಅದು 18ರಿಂದ ಅಬೋವ್ 90ವರೆಗೂ ಏಜ್ ಒಳಗೂ. ಈಗ ನಾನು ನಿಮಗೆ ಮಸಾಜ್ ಮಾಡೋ ಒಳಗೆ ಸ್ಕ್ರಬ್ಬು ಆಮೇಲೆ ಕ್ಲೆನ್ಸರ್ ಎಲ್ಲ ಸೇಮ ಇರತ್ರಿ. ನಾವು ಮಸಾಜ್ ಏನು ಮಾಡ್ತೇವಲ್ಲ ಅದ್ರನಾಗ ಡಿಫ್ರೆನ್ಸ್ ಬರ್ತೈತಿ. ಆಯಿಲಿ ಸ್ಕಿನ್ದವ್ರಿಗೆ ಈ ಏಜ್ ಕೇಳಿದ್ರಲ್ಲ ನೀವು, ಏಜದ ಒಳಗೆ ಆಯಿಲಿ ಸ್ಕಿನ್ದವ್ರಿಗೆ ಆರೆಂಜ್ ಬರ್ತೈತ್ರಿ, ಡ್ರೈ ಸ್ಕಿನ್ದವ್ರಿಗೆ ಆಲ್ಮಂಡ್ ಬರ್ತೈತಿ, ಆಮೇಲೆ ಇನ್ನೊಂದು ಬರ್ತೈತಿ ಪೀಚ್, ಆಮೇಲೆ ಸ್ಯಾಂಡಲ್ ಅಂತ ಬರ್ತೈತಿ. ಅದು ಎಲ್ಲ ಸ್ಕಿನ್ದವ್ರಿಗೂ ಅವೈಲೇಬಲ್ ಐತಿ.
ಆಮೇಲೆ ಇನ್ನೊಂದ್ ಏನಂತಂದ್ರ ಪೀಚ್ ಒಳಗ್ರಿ, ಪೀಚ್ ಅಂತ ಬರ್ತೈತಿ, ಆ ಕ್ರೀಮ್ ಒಳಗ 30 ಅಬೋ ಮ್ಯಾಲ ಇದ್ದವ್ರಿಗೆ ಆ ಕ್ರೀಮ್ ಯೂಸ್ ಮಾಡ್ಕೊಳ್ಬಹುದು. ಏಜ್ ಮೇಲೆ ಏಜ್ ಮೇಲ್ರಿ. ಈಗ ನನ್ ಕಡೆ 30 ಮೇಲೆ ಬಂದಿರ್ತಾರ, ಈಗ ನಾ ಏಜ್ ನೋಡೇ ಮಾಡಿರ್ತೀನಿ. ಈಗ ನನ್ ಕಡೆ 35 ಮೇಲೆ ಬಂದ್ರಂದ್ರ ನಾ ಪೀಚ್ ಕ್ರೀಮ್ ತಗೋತೀನ್ರಿ. ಅಂದ್ರೆ ನಿಮ್ಗ ಗೊತ್ತಾಗ್ಬಿಡ್ತೈತಿ ಅದ್ರನ್ಯಾಗ ಡಿಫ್ರೆನ್ಸ್. ಕೆಲವೊಬ್ರ ಫೇಸ್ ನ ಯಾವ ತರ ರಫ್ ಮಾಡ್ತಿರ್ತಾರಂದ್ರೆ ಸ್ಕ್ರಬ್ ತಗೊಂಡ ಲೈಟ್ ಆಗಿ ಸ್ಕ್ರಬ್ ಮಾಡ್ತಿರ್ಬೇಕ. ಆಮೇಲೆ ಓಪನ್ ಪೋರ್ಸ್ ಚಾಲೂ ಆಗ್ತಾವಲ್ಲ, ಅವ್ರಿಗೆ ಪಿಂಪಲ್ಸ್ ಇರ್ತಾವಲ್ಲ, ಈಗ ನಾವು ಜಾಸ್ತಿ ಸ್ಕ್ರಬ್ ಮಾಡೋದ್ರಿಂದ ಭಾಳ ಇಲ್ರಿ 2 ನಿಮಿಷದಿಂದ 3 ನಿಮಿಷ ಅಷ್ಟ ಸ್ಕ್ರಬ್ ಮಾಡ್ಬೇಕು ಅವ್ರಿಗೆ ಪಿಂಪಲ್ಸ್ ಇದ್ದವ್ರಿಗೆ. ಯಾಕಂದ್ರೆ ನಮ್ದು ಸ್ಟೀಮ್ ಚಾಲೂ ಇರ್ತೈತಿ. ಆಮೇಲೆ ಓಪನ್ ಪೋರ್ಸ್ ಆಗಕ್ ಸಾಧ್ಯತೆ ಇರ್ತೈತಿ. ನಾವು ಇದು ಸ್ಟೀಮ್ ಕೊಟ್ಟಾದ್ಮೇಲೆ ಓಪನ್ ಪೋರ್ಸ್ ತೆಗಿತಿರ್ತೇವಲ್ಲ, ಅವಾಗ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ತೆಗಿಯೋ ಹೊತ್ನಾಗ ಓಪನ್ ಪೋರ್ಸ್ ಚಾಲೂ ಆಗ್ತಾವ. ಅದಕ್ಕೆ ನೀವು ಮಾಡಿಸ್ಕೊಳ್ಳೋ ಹೊತ್ನಾಗನ ನಿಮ್ದು ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇರ್ಬೇಕು. ಸ್ಟೀಮ್ ಕೊಡಕತ್ತೀನಿ, ಭಾಳ ಹೊತ್ತು ಬೇಡ, ಒಂದು 3 ರಿಂದ 4 ನಿಮಿಷ ಅಷ್ಟೇ ನಾನು ಸ್ಟೀಮ್ ಕೊಡ್ತೀನಿ. ಬಾಡಿಗೆ ಏನು ಬೇಕು, ನೀವೇನು ಇಷ್ಟಪಡ್ತೀರಿ ಅದು ಊಟ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಎಲ್ಲದಕ್ಕೂ ಪ್ರತಿಯೊಂದೂ ತಿಂದನ ಮುಖದ ಮೇಲೆ ಗ್ಲೋ ಬರ್ತೈತಂದ್ರೆ ಸಾಧ್ಯವಾದದ್ದು. ಅದಕ್ಕೆ ನಾವು ಇದನ್ನು ಮಾಡಿಸ್ಕೊಂತ ಇದ್ರೆ ಒಂದು ಲೆವೆಲಿಗೆ ಇರ್ತೈತಂತ ಹೇಳಕ್ ಇಷ್ಟಪಡ್ತೀನಿ ರೀ. ನಾನು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡಕತ್ತೀನಿ. ಪಿಂಪಲ್ಸ್ ಇದ್ರೆ ಭಾಳ ಒಡಂಗಿಲ್ಲ, ಭಾಳ ಒತ್ತಿ ತೆಗಿಯಂಗಿಲ್ರಿ, ಸ್ಕಿನ್ ಡ್ಯಾಮೇಜ್ ಆಗ್ತೈತಿ. ಆಮೇಲೆ ನಿಮ್ಗೆ ಇನ್ನೊಂದು ಏನ್ ಕೇಳ್ಬೇಕಂತಂದ್ರ, ತೆಗಿತಿರ್ತೀರಿ ಇದನ್ನ ಓಪನ್ ಪೋರ್ಸ್ ಆಗಿ ತಡಿ ಅಂತ ಭಾಳ ತೆಗಿತಿರ್ತಿರಿಲ್ಲ, ಅವಾಗ ಕೇಳ್ಬೇಕ್ರಿ ಕಸ್ಟಮರಿಗೆ. ಯಾಕಂದ್ರ ಅವ್ರ ಫೇಸ್ ನೋಡ್ಬೇಕು, ಅವ್ರಿಗೆ ಪೇನ್ ಆಗತೈತೇನ ಏನಂತ ಕೇಳ್ಬೇಕ್ರಿ. ಪೇನ್ ಆಗತೈತೇನ ಸ್ವಲ್ಪ ಲೈಟ್ ಆಗಿ ಮಾಡ್ಬೇಕು. ಇಲ್ಲಾಂದ್ರ ಅವ್ರಿಗೆ ಕೇಳ್ಬೇಕ್ರಿ ಶುಗರ್ ಐತೇನ್ರಿ ನಿಮ್ಗ ಅಂತ ಹೇಳಿ. ಶುಗರ್ ಇತ್ತಂದ್ರ ಜಾಸ್ತಿ ಪೇನ್ ಆಕೇತಿ, ನೋವು ಆಕೇತ್ರಿ. ಅದಕ್ಕೆ ನಾವೇನೋ ಕೇಳ್ಬೇಕಂದ್ರ ಕ್ಲೈಂಟಿಗೆ ಕೇಳಿ ಮುಂದಿನ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ಬಿಟ್ಬಿಡ್ಬೇಕ್ರಿ. ನಾವು ಅಷ್ಟ ವೈಟ್ ಮಾಡಿ ಸ್ಟೀಮ್ ಕೊಟ್ಟ ಶುಗರ್ ಅದು ಇರ್ತೈತಲ್ಲ ಅವ್ರಿಗೆ ಬಿಟ್ಬಿಡ್ಬೇಕು, ಜಾಸ್ತಿ ಒತ್ತಂಗಿಲ್ಲ. ಯಾಕಂದ್ರೆ ನಾ ಇದನ್ನ ಯೂಸ್ ಮಾಡಂಗಿಲ್ಲ. ಯಾರಿಗೆ ಇದು ಇರ್ತದಲ್ರಿ ಶುಗರ್ ಇರ್ತದಲ್ಲ, ಇದನ್ನ ಯೂಸ್ ಮಾಡಕ್ ಹೋಗೋದಿಲ್ಲ. ನಾ ಜಸ್ಟ್ ಹಿಂಗ್ ಒತ್ತೀನಿ, ಒತ್ತಿದ್ರ ಅಷ್ಟ ಬರ್ತಾವ್ರಿ ಅವ. ಒತ್ತಿನ ತಗದ್ನಂದ್ರ ಇದು ಹಾಕವ್, ರಿಮೂವ್ ಹಾಕವ್ರಿ. ಇವಾಗ ವೈಟ್ ಆಗಿರ್ತಾವ್ರಿ ಬ್ಲ್ಯಾಕ್ ಹೆಡ್ಸ್, ಸ್ಕಿನ್ ಮೇಲೆ ಎದ್ದು ಕಾಣಿಸ್ತಿರ್ತಾವ್ರಿ. ನೀವ್ ಅವಾಗ ಹೋಗಿ ಕ್ಲೀನಪ್ ಆಗ್ಲಿ ಏನೋ ಆಗ್ಲಿ ಮನಿ ಒಳಗೆ ಏನಾರ ಹೋಮ್ ರೆಮಿಡಿ ಮಾಡ್ಕೊಂಡ್ರ ಇವು ಹೋಗ್ತಾವ. ಇಲ್ಲಾಂದ್ರೆ ನೀವು ಅದೇನ್ ಹಾಕಿದ್ ಬಿಡಂತ ಬಿಟ್ರ ಬ್ಲ್ಯಾಕ್ ಆಗ್ತಾವ್ರಿ, ಬ್ಲ್ಯಾಕ್ ಹೆಡ್ಸ್ ಆಗ್ತಾವ. ಬ್ಲ್ಯಾಕ್ ಹೆಡ್ಸ್ ಆಗಿ ನಾವ್ ಜಾಸ್ತಿ ಫ್ರೆಶ್ ಇದು ಮಾಡಕತ್ರ ಕ್ಲೀನಪ್ ಅದು ಮಾಡಿಸ್ಕೊಳ್ಳೋ ಹೊತ್ನ್ಯಾಗ ಇಲ್ಲಾಂದ್ರೆ ಏನಾರ ಮಾಡೋಕೆ ಹಾಕಿ ಒತ್ತಿ ತೆಗದ್ರ ಓಪನ್ ಪೋರ್ಸ್ ಆಗ್ತಾವ. ಅದಕ್ಕ ನೀವು ಸ್ಕಿನ್ ಬಗ್ಗೆ ಜಾಗ್ರತೆ ಮುಡಿಸ್ಕೋಬೇಕಂದ್ರ ಫಸ್ಟಿಗೆ ಅದು ಬ್ಲ್ಯಾಕ್ ಹೆಡ್ಸ್ ಆಗೋಕ್ಕಿಂತ ಮೊದ್ಲಕ್ನ ವೈಟ್ ಆಗ್ತಾವ. ವೈಟ್ ಆಗಿ ಆಮೇಲೆ ಬ್ಲ್ಯಾಕ್ ಆಗ್ತಾವ. ಅದು ವೈಟ್ ಇದ್ದಾಗ ತಗಳ್ಸ್ಕೊಳ್ಳೋದು ಬೆಟರ್ ದೇನ್ರಿ, ಇಷ್ಟು ಪೇನ್ ಆಗೋದೇ ಇಲ್ಲ. ನೀವು ಎಲ್ಲೋ ಕಿರಾಣಿ ಅಂಗಡಿ ಒಳಗ ಹಚ್ಚಿರ್ತಾರ, ಸ್ಟೇಷನರಿ ಅಂಗಡಿ ಒಳಗ್ ಹಚ್ಚಿರ್ತಾರ್ರಿ. ಇದನ್ನ ತಗೊಂಡ್ರ ಕ್ಲೀನ್ ಆಕೇತ್ರಿ ಅಂತ ಹೇಳಿ ಸ್ಕ್ರಬ್ ಎತ್ತಬೇಕಾದ ಸ್ಕ್ರಬ್ ಮಾಡ್ಕೊಂಡ ಬಿಡೋದಲ್ಲ. ಇದು ಸ್ಕಿನ್ ರೀ, ಸೆನ್ಸಿಟಿವ್ ಇರ್ತೈತಿ. ಅದ ನೀವ್ ಹೆಂಗ್ ಬೇಕಾದಂಗ ಯೂಸ್ ಮಾಡ್ಕೋಕತ್ರ ಈಗೇನ್ ಅನ್ಸಂಗಿಲ್ಲ. ನೆಕ್ಸ್ಟ್ ಈಗ ಹೆಂಗೆ ಏಜ್ ಬರ್ತೈತಲ್ಲ ಹಂಗಂಗ ಅದ್ರ ಮೇಲೆ ಸೈಡ್ ಎಫೆಕ್ಟ್ ಬಿಡಕ್ ಚಾಲು ಆಕೈತಿ. ಆಮೇಲೆ ಇದು ಫೇಶಿಯಲ್ ಆಮೇಲೆ ಯಾಕೆ ಮಾಡಿಸ್ಕೋಬೇಕಂತ ಕೇಳಿದ್ರಲ್ಲ ನೀವು, ಸ್ಕಿನ್ ಟೈಟ್ ಉಳಿತೈತ್ರಿ. ಕ್ಲೀನಪ್ ಮಾಡಿಸೋದ್ರಿಂದ, ಫೇಶಿಯಲ್ ಮಾಡಿಸೋದ್ರಿಂದ ಸ್ಕಿನ್ ಟೈಟ್ ಉಳಿತೈತಿ, ಇದು ಕೆಳಗ್ ಬೀಳೋದಿಲ್ಲ. ಫೇಶಿಯಲ್ ಆಗಿ ಕ್ಲೀನಪ್ ಆಗ್ಲಿ ನಿಮ್ಗೇನ್ ಬೆನಿಫಿಟ್ಸ್ ಅಂದ್ರ, ಇವೇನ ರಿಂಕಲ್ಸ್ ಬೀಳ್ತಿರ್ತಾವ ಸ್ಕಿನ್ ಮೇಲೆ, ಈ ಸ್ಕಿನ್ ಮೇಲೆ ರಿಂಕಲ್ಸ್ ಬೀಳೋಂಗಿಲ್ಲ. ಸ್ಕಿನ್ ಟೈಟ್ ಆಕೇತ್ರಿ. ಹಿಂಗ್ ಜೋತ್ ಬಿದ್ದಂಗ ಬಿದ್ದಿರ್ತಾವ. ಒಬ್ಬೊಬ್ರು ಗಲ್ಲ ನೋಡಿದ್ರಿ ಹೆಂಗ್ ಜೋತ್ ಬಿದ್ದಿರ್ತಾವು. ಅದನ್ನ ನಾವು ಹೋಮ್ ರೆಮಿಡಿಯಿಂದ ಆಗ್ಲಿ ಏನೋ ಆಗ್ಲಿದ್ರು ಮಾಡ್ಸ್ಕೊಂಡ್ರ ಯೂಸ್ ಆಗುದಿಲ್ಲ. ಇನ್ನೊಬ್ರದ್ದು ಫಾರ್ಮ್ ಹತ್ಬೇಕು ಫೇಸ್ ಮೇಲೆ. ಈಗ ನಮ್ದ ನಾವು ಮಾಡ್ಕೊಂಡ್ರ ಯೂಸ್ ಆಗುದಿಲ್ಲ. ಅದಕ್ಕೋಸ್ಕರ ಫೇಶಿಯಲ್ ಕ್ಲೀನಪ್ ಮಾಡಿಸ್ಕೊಂಡ್ರ ಬೆಟರ್ ದೇನ್ರಿ. ಇವಾಗ ಫಸ್ಟ್ ಟೈಮ್ ಮಾಡಿಸ್ಕೋತಿರ್ತಾರಲ್ಲ ಅವ್ರಿಗೆ ಮಾಡಿಸ್ಕೊಂಡಾದ್ಮೇಲೆ ಪಿಂಪಲ್ಸ್ ಏನಾದ್ರು ಈ ಪಿಂಪಲ್ಸ್ ಆದ್ರೆ ನಾವ್ ಈಗ ನೀವು ಹೋಮ್ ರೆಮಿಡಿ ಮಾಡ್ಕೊಂಡ್ರ ಆಗ್ಲಿ, ಆಮೇಲೆ ನೀವೇನ ಹೇಳಕತ್ತೇನಲ್ಲ, ಈಗ ನಾನು ಎಲ್ಲೋ ಹೋಗಿ ಅಂಗಡಿ ಒಳಗ್ ಹೋಗಿ ಒಂದ್ ತಗೊಂಡ್ ಬಂದ ಸ್ಕ್ರಬ್ ಹಚ್ಕೊಂಡ
ಮಾಸ್ಕ್ ಹಾಕೊಂಡ್ ಕುಂತ್ರ ಅದ್ ಏನಾರ ಸ್ಕಿನ್ಗೆ ಏನಾರ ಎಫೆಕ್ಟ್ ಆದ್ರೂ ಅವ್ರ ಅಂಗಡಿಯ ಕೇಳಂಗಿಲ್ಲ. ಆಮೇಲೆ ನೀವು ಡೇಟ್ ಪ್ರತಿಯೊಂದು ನಾವು ಪ್ರಾಡಕ್ಟ್ ತಗೋಬೇಕಂದ್ರು ಡೇಟ್ ಬಾರ್ ಆಗಿದಾವೇನಂತ ನೋಡಿ ಡೇಟ್ ವೈಸ್ ನೋಡಿ ತಗೊಳ್ಬೇಕ್ರಿ. ಆಮೇಲೆ ಇದೇನಂತಂದ್ರ ಅದಕ್ಕೆ ಏನಾರ ಸೈಡ್ ಎಫೆಕ್ಟ್ ಆದ್ರೂ ಡೇಟ್ ಬಾರ್ ಆಗಿರ್ತೈತಿ ಪ್ರಾಡಕ್ಟ್ ಮೇಲೆ, ಹಚ್ಚಿ ಸ್ಕ್ರಬ್ ಮಾಡ್ತಿರ್ತಾರ. ನಮಗ್ ಮತ್ತೆ ನೀವ್ ಏನಾರ ಪಿಂಪಲ್ಸ್ ಆದ್ವಂದ್ರ ನಾವ್ ಹೇಳ್ತೇವೆ ಅವ್ರಿಗೆ, ನೀವ್ ಇದನ್ನ ಹಚ್ಕೊಳ್ಬೇಕ್ರಿ ಅಂತ ಹೇಳಿ. ಅದ 3 ದಿನ ಇರ್ತೈತಿ, ಕಂಟಿನ್ಯೂ 3 ದಿನ ನಮ್ ಕಡೆ ಬಂದ್ ಹಚ್ಕೊಂಡ್ ಹೋದ್ರು ಅದಕ್ ಸಜೆಷನ್ ಸಿಗ್ತೈತಿ. ಇದು ಸ್ಕಿನ್ನಿಂದ ಏನಂತಂದ್ರ ಪಿಗ್ಮೆಂಟೇಶನ್ ಇರ್ತೈತ್ರಿ. ಪಿಗ್ಮೆಂಟೇಶನ್ ದರ್ಗ ಬೇರೆ ಪ್ರಾಡಕ್ಟ್ ಇರ್ತೈತಿ. ಈಗ ನಾ ಆಯಿಲಿ ಸ್ಕಿನ್ ಹೇಳಿದೆ, ಡ್ರೈ ಸ್ಕಿನ್ ಹೇಳಿದೆ, ಆಮೇಲೆ ಆಯಿಲಿ ವಿತ್ ಡ್ರೈ ಸ್ಕಿನ್ ದವ್ರಿಗೆ ಹೇಳಿದೆ. ಇದು ಪಿಗ್ಮೆಂಟೇಶನ್ ಇತ್ತಂದ್ರ ಮತ್ ಅದಕ್ಕ ಬೇರೆ ಪ್ರಾಡಕ್ಟ್ ಇರ್ತೈತಿ. ಅದನ್ನ ಯೂಸ್ ಮಾಡ್ಕೊಂಡ್ರ ಲೈಟ್ ಆಕ್ಕೈತಿ. ನೀವು ಮಾಡೋಕ್ಕಿಂತ ಮೊದ್ಲಕ್ಕನ ಬಹಳ ಲೈಟ್ ಆಗೋಂಗಿಲ್ಲ, ಬಹಳ ಹೋಗೋದಿಲ್ಲ, ಆದ್ರೂ ಸ್ವಲ್ಪ ಲೈಟ್ ಆಕೈತಿ. ನೀವು ಸ್ವಲ್ಪ ಜಾಸ್ತಿ ಜಾಗ್ರತೆ ತಗೊಂಡ್ರಂದ್ರ ಫಸ್ಟ್ಗೆ ಆವಾಗಿಂತ ಮೊದ್ಲಕ್ಕ ನಾನು ಡ್ರೈ ಆಗೈತಿ ಹೋಗ್ಲಿ ಬಿಡ ಅಂತ ಮಾಡಾಕತ್ರ ಅದ್ ನಿಮ್ಗ ಲಾಸ್ ಆಕೈತಂತ. ಅದಕ್ಕೆ ನೀವು SPF ಯೂಸ್ ಮಾಡ್ಕೊಳ್ಬೇಕು, ಮಾಯಶ್ಚರೈಸರ್ ಹಚ್ಕೊಳ್ಬೇಕು. ಯಾರೋ ಎಷ್ಟು ಕೆಲಸ ಮಾಡಕತ್ತೇವಂತಂದ್ರು ಹೆಣ್ಮಕ್ಳಿಗೆ ಒಂದ್ 5 ರಿಂದ 10 ನಿಮಿಷ ಬಿಡು ಮಾಡ್ಕೊಂಡ ನಿಮ್ಮ ಸ್ಕಿನ್ ಆಗ್ಲಿ, ನಿಮ್ ಹೇರ್ ಬಗ್ಗೆ ಆಗ್ಲಿ, ನಿಮ್ ಬಗ್ಗೆ ಆಗ್ಲಿ ಕಾಳಜಿ ನಾವ ತಗೊಳ್ಬೇಕ್ರಿ. ಇಲ್ಲಿ ಯಾರು ನಮ್ ಬಗ್ಗೆ ಕಾಳಜಿ ತಗೊಳಂಗಿಲ್ಲ. ಮನೀಗ ಒಬ್ರ ಇರ್ತಾರ, ಅವ್ರು ಪ್ರತಿಯೊಬ್ಬರದನ್ನು ಕಾಳಜಿ ತಗೊಳ್ತಾರ. ಮಕ್ಕಳದಾಗ್ಲಿ, ಅತ್ತಿ ಮಾವಂದಾಗ್ಲಿ, ಗಂಡಂದಾಗ್ಲಿ ಪ್ರತಿಯೊಬ್ಬರದನ್ನು ಕಾಳಜಿ ತಗೋತಾರ. ನಮ್ ಬಗ್ಗೆ ಕಾಳಜಿ ತಗೊಳ್ಳೋರು ಯಾರು ಇರಂಗಿಲ್ಲ ಅಂತ ಹೇಳಿ ಅದಕ್ಕೆ ದಯಮಾಡಿ ನಿಮ್ ಬಗ್ಗೆ ಒಂದು ತಾಸಾದ್ರೂ ನೀವು ಮೀಸಲಿಡ್ಬೇಕಂತ ಹೇಳಿ ನಾ ಇಷ್ಟಪಡ್ತೀನಿ ಹೇಳಕ್ಕ. ನಾನು ಇವ್ರಿಗೆ ರಿಚ್ ಫೀಲ್ ಇದನ್ನ ಸ್ಯಾಂಡಲ್ ಯೂಸ್ ಮಾಡಕತ್ತೀನಿ, ಆರೆಂಜ್ ಕ್ರೀಮ್ ಯೂಸ್ ಮಾಡಕತ್ತೀನಿ. ನಾವು ಮಸಾಜ್ ಮಾಡಕತ್ತೇವಂದ್ರ ಮಾತಾಡಿಸ್ಬಾರ್ದ್ರಿ. ಆಮೇಲೆ ಲೈಟ್ ಆಫ್ ಇರ್ಬೇಕ. ಲೈಟ್ ಆಫ್ ಇತ್ತ ಅವ್ರಿಗೆ ಸಫಿಸೆಂಟ್ ಆಗ್ಬೇಕು. ನಾವು ಮಸಾಜ್ ಮಾಡೋ ತರ ಫೀಲ್ ಆಗ್ಬೇಕ್ರಿ. ನಾವು ಕ್ಲೀನಪ್ ಮಾಡಕತ್ತೇವಿ. ಈಗ ಇವ್ರು ಕ್ಲೀನಪ್ ಮಾಡಕತ್ತೇವಂದ್ರ ಭಾಳ ಇಲ್ಲ, ಒಂದು 5 ರಿಂದ 10 ನಿಮಿಷ ಮಸಾಜ್ ತಗೊಂಡ್ರ ನಡಿತೈತಿ. ಫೇಶಿಯಲ್ ಮಾಡಿಸ್ಕೊಂಡ್ರ ಅವ್ರಿಗೆ 10 ರಿಂದ 15 ನಿಮಿಷ, ಇಲ್ಲಾಂದ್ರೆ 20 ನಿಮಿಷ ಮಸಾಜ್ ಸಿಗ್ತೈತಿ. ಜಾಸ್ತಿ ಮಸಾಜ್ ಮಾಡಿಸ್ಕೊಳ್ಬೇಕಂತಂದ್ರೆ ಇಷ್ಟಪಡೋರು ಫೇಶಿಯಲ್ ತಗೋಕ್ ಅಡ್ಡಿಲ್ಲ ರೀ. ಫೇಶಿಯಲ್ ಮಾಡಿಸ್ಕೊಂಡ್ಮೇಲೆ, ಕ್ಲೀನಪ್ ಮಾಡಿಸ್ಕೊಂಡಾದ್ಮೇಲೆ ಅವ್ರಿಗೆ ಹೇಳ್ಬೇಕು, ಟೀ ಕುಡಿಬೇಡ್ರಿ. ಈಗ ಬ್ರೈಡಲ್ ಬರ್ತಾರ ನಮ್ ಕಡೆ, ಬ್ರೈಡಲ್ ಬಂದ್ರ ಅವ್ರದ್ದು ಪ್ರಾಡಕ್ಟ್ ಬೇರೆ ಇರ್ತೈತ್ರಿ. ಈಗ ನಾನ್ ಯೂಸ್ ಮಾಡೋದು ಇದ್ರೊಳಗ ಅಂತಂದ್ರ ರಿಚ್ ಫೀಲ್, ಆಮೇಲೆ O3, ಡೈಮಂಡ್, ಅವ್ರ ಸ್ಕಿನ್ ನೋಡಿ ಅವ್ರದ್ದು ಟೋನ್ ನೋಡಿ ಮಾಡಿರ್ತೀನಿ. ಆಮೇಲೆ ಏನಂತಂದ್ರೆ ಬ್ರೈಡಲ್ಗ್ರಿ ಅವ್ರಿಗೆ ಜಾಸ್ತಿ ಇರ್ತೈತಿ ಮಸಾಜ್ ಆಗ್ಲಿ ಸ್ಕ್ರಬ್ ಆಗ್ಲಿ ಅಂತಂದ್ರ ಅವ್ರ ಸ್ಕಿನ್ ನೋಡೇ ಮಾಡೋದ. ಫೇಶಿಯಲ್ಗೆ ಅಂತಂದ್ರ ಅವ್ರದೊಂದು ಇದು ಬರ್ತೈತಿ. ಫೇಶಿಯಲ್ಗೆ ಒಂದು ಟ್ಯೂಬ್ ಬರ್ತೈತ್ರಿ. ಆ ಟ್ಯೂಬ್ ಹಾಕಿನ ಇದು ಮಾಡ್ತಿರ್ತೇವೆ ನಾವು, ಫೇಶಿಯಲ್ ಮಾಡ್ತಿರ್ತೇವಿ. ಅಂದ್ರ ಶೈನ್ ಬರ್ಲಿ ಅಂತ ಹೇಳಿ ಸ್ಕಿನ್ನಿಗೆ. ನೀವೆಷ್ಟು ಮಸಾಜ್ ಮಾಡಿಸ್ಕೊತೀರಿ ಅಷ್ಟ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಕ್ಲೈಂಟಿಗೆ. ಅವ್ರು ಈಗ ನಾವು ಅಮೌಂಟ್ ಕೊಟ್ಟೇವಂತಂದ್ರ ಅವ್ರ ಕಡೆ ನಾವು ಜಾಸ್ತಿ ಅಮೌಂಟ್ ಹೇಳಕತ್ತೇವಂದ್ರ ಸಫಿಸೆಂಟ್ ಆಗ್ಬೇಕು ಕ್ಲೈಂಟ್. ಕೆಲವೊಬ್ಬರನ್ನ ನೀರ್ ಹಚ್ಚಿ ಮಾಡ್ತಿರ್ತಾರ್ರಿ ಮಸಾಜ್. ನೀರ್ ಹಚ್ಚಿ ಮಸಾಜ್ ಮಾಡ್ತಿರ್ತಾರ. ಇದು ನೀರ್ ಹಚ್ಚಿ ಮಾಡೋದು ಮಸಾಜ್ ಅಲ್ಲ, ಡೈರೆಕ್ಟ್ ನಮ್ ಫಾರ್ಮ್ ಅವ್ರಿಗೆ ಫೇಸಿಗೆ ಹತ್ಬೇಕು, ಬಿಸಿ ಹತ್ಬೇಕ್ರಿ. ಅವ್ರ ಸ್ಕಿನ್ ಮೇಲೆ ಗ್ಲೋ ಬರ್ಬೇಕಂದ್ರ ನಾವ್ ನೀರ್ ಹಚ್ಚಬಾರ್ದು ಮಸಾಜ್. ಯಾವ್ದೋ ಪಾರ್ಲರ್ದಾಗ ಹೋದ್ರುನು ನೀರ್ ನಿಮ್ಗಾದ್ರೂ ಅಂಡರ್ಸ್ಟುಡ್ ಆದ್ರ ನೀರ್ ಹಚ್ಚಿ ಮಸಾಜ್ ಮಾಡ್ತಿರ್ತಾರ ಅವ್ರಿಗೆ. ಅಂದ್ರೆ ಜಾಸ್ತಿ ಪೇನ್ ಆಗ್ಬಾರ್ದು ಕೈಗೆ ಅಂತ ಹೇಳಿ. ಈಗ ನಾವು ನಮ್ ಫಾರ್ಮ್ ಹತ್ಬೇಕ್ರಿ. ಹತ್ಬೇಕಂತಂದ್ರ ಗ್ಲೋ ಬರ್ಬೇಕ. ಈಗ ನಾ ನಿಮ್ಗೆ ಹೀಟ್ ಹತ್ತೈತಿಲ್ರಿ, ಈಗಿದೆ ನನ್ ಫಾರ್ಮ್ ಹತ್ತೈತಿಲ್ಲ, ಈಗ ಗ್ಲೋ ಬರ್ತೈತಿ, ಪಕ್ಕಾ ಬರ್ತೈತಿ. ಇದು ಈಗ ನಾ ಫಾರ್ಮ್ ಹತ್ತಂದ್ರ ನೀರ್ ಹಚ್ಚಿ ಮಸಾಜ್ ಮಾಡೋದ್ರಿಂದ ಪೇನ್ ಆಗೋದಿಲ್ಲ. ನಮಗೂ ಪೇನ್ ಆಗ್ಬೇಕು, ಕ್ಲೈಂಟ್ಗೂ ಪೇನ್ ಆಗ್ಬೇಕ. ಈಗ ಇವ್ರದ್ದು ಅಬ್ಸರ್ವ್ ಮಾಡ್ಕೋಕತ್ತೈತ್ರಿ. ಈಗ ನಾ ಮಸಾಜ್ ಮಾಡತ್ತೀನಿ, ನಿಮ್ಗೆ ಫೀಲ್ ಆಗಕತ್ತೈತಿ, ಅಬ್ಸರ್ವ್ ಮಾಡ್ಕೋಕತ್ತೈತಿ. ಅವ್ರಿಗೆ ಹಿಂಗ ನಮ್ ಡ್ರೈ ಆಗೈತೆ ಅಂತ ಗೊತ್ತಾತಂದ್ರ ಇನ್ನೊಂಚೂರು ಆಡ್ ಮಾಡ್ಕೋಬೇಕು. ಮಸಾಜ್ ಕ್ರೀಮ್ ಆಗ್ಲಿ, ಆಯಿಲ್ ಬಿಡ್ತಿರ್ಬೇಕು ಅವ್ರಿಗೆ. ಇವಾಗ ಹಳದಿ ಕಾರ್ಯಕ್ರಮ, ಬಳೆ ಶಾಸ್ತ್ರ, ಆಮೇಲೆ ಮತ್ತೊಂದು ಮಗದೋದ್ ಅಂತ ಹೇಳಿ 5 ದಿನ ತಗೊಳ್ತಾರ್ರಿ. 5 ದಿನ ತಗೋತಾರಂದ್ರ ನೀವು ಒಂದ್ ದಿನ ಬಿಫೋರ್ ಬರ್ಬೇಕ. ಬಿಫೋರ್ ಅಂತಂದ್ರೂ ಒಂದ್ 3 ರಿಂದ 4 ದಿನ ಬರ್ಬೇಕ್ರಿ. ಹಳದಿ ಕಾರ್ಯಕ್ರಮ ಆಯ್ತಂದ್ರ ಅದರಿಂದ 3-4 ದಿನ ಬಿಫೋರ್ ಬರ್ಬೇಕ ನೀವು ಮಾಡಿಸ್ಕೊಳ್ಬೇಕಂತಂದ್ರ ಫೇಶಿಯಲ್ ಅದು.
ಆಮೇಲೆ ಕಡ್ಲಿ ಹಿಟ್ಟು ಹಚ್ಕೋತಾರ್ರಿ ಮನ್ಯಾಗ. ಕಡ್ಲಿ ಹಿಟ್ಲೆ ಜಳಕ ಮಾಡ್ತಾರ. ಕಡ್ಲಿ ಹಿಟ್ಟು ಹಚ್ಕೋತಾರು, ಒಬ್ಬೊಬ್ರಿಗೆ ಆಗ್ ಬರ್ತೈತಿ, ಒಬ್ಬೊಬ್ರಿಗೆ ಆಗ್ ಬರುದಿಲ್ಲ. ಈಗ ನೀವು ಡ್ರೈ ಸ್ಕಿನ್ ದವ್ರಿಗೆ ಕಡ್ಲಿ ಹಿಟ್ಟು ಹಚ್ಕೊಂಡ್ರೆ ಇನ್ನೂ ಸ್ವಲ್ಪ ಡ್ರೈ ಆಕೈತಿ ಸ್ಕಿನ್. ಕಡ್ಲಿ ಹಿಟ್ಟು ಹಚ್ಕೊಳ್ಬಾರ್ದು. ಮೊದ್ಲಿನ ತರ ಕಡ್ಲಿ ಹಿಟ್ಟು ಬರಂಗಿಲ್ಲ. ಈಗ ನೀವು ಮನ್ಯಾಗ ಮಾಡ್ಕೊಂಡ್ ಕಡ್ಲಿ ಹಿಟ್ಟು ಮಾಡ್ಕೊಂಡ್ ಮನ್ಯಾಗ ತೆಗಿತೀರಂದ್ರ ಅಡ್ಡಿ ಇಲ್ಲ. ನೀವು ಡೈರೆಕ್ಟ್ ಕಡ್ಲಿ ಹಿಟ್ಟು ತಂದ ಅಂಗಡಿ ಒಳಗ್ ತಂದ ಫೇಸಿಗೆ ಹಾಕೋತೇವ ಅಂತಂದ್ರ ಡ್ರೈ ಆಕೈತಿ ಸ್ಕಿನ್. ಮೊದ್ಲ ಡ್ರೈ ಆಗಿರ್ತೈತ್ರಿ, ಅದ್ರನ್ಯಾಗ ಇನ್ನೊಂಚೂರು ಡ್ರೈ ಆಕೈತಿ. ಅದಕ್ಕ ನನ್ನ ಅನಿಸಿಕೆ ಪ್ರಕಾರ ಕಡ್ಲಿ ಹಿಟ್ಟ ಯೂಸ್ ಮಾಡಬಾರ್ದಂತ ಅನ್ಕೋತೀನಿ. ನಾನು ಇವ್ರಿಗೆ ಇನ್ನೊಂಚೂರು ಆ್ಯಡ್ ಮಾಡಕತ್ತೀನಿ, ಯಾಕಂದ್ರೆ ಇವ್ರದ್ದು ಡ್ರೈ ಆಗೈತಂತ ಸ್ಕಿನ್. ಇವ್ರಿಗೆ ಇನ್ನೊಂಚೂರು ಆ್ಯಡ್ ಮಾಡಕತ್ತೀನಿ. ನಾವ್ ಈಗ ಮಾಸ್ಕ್ ನಿಮ್ಗೆ ಹಾಕಿದ್ರು ಹಾಕ್ಬೋದು ಪ್ಯಾಕ್, ಇಲ್ಲಾಂದ್ರ ಹಾಕ್ಲಿಲ್ಲ ಅಂದ್ರೂ ನಡೀತಿದ್ರಿ. ಯಾಕಂದ್ರೆ ನಿಮ್ ಮೊದ್ಲ ಡ್ರೈ ಆಗಿರ್ತೈತಿ. ನೀವು ಪ್ಯಾಕ್ ಹಾಕಿದ್ರು ಈ ವಿಂಟರ್ ಸೀಸನ್ ಒಳಗ 2 ರಿಂದ 3 ನಿಮಿಷನೂ ಭಾಳ ಆತ ಪ್ಯಾಕ್ ಹಾಕಿ. ನೀವು ಏನು ಯೂಸೇ ಇಲ್ದಂಗ ಆಗ್ಬಿಡ್ತೈತಿ ಪ್ಯಾಕ್ ಹಾಕಿದ್ರ. ನಿಮ್ ಪ್ರಕಾರ ಮನೆ ಮದ್ದು ಯಾವುದು? ಮನೆ ಮದ್ದ ಹೇಳ್ಬೇಕಂತಂದ್ರ ಈಗ ಮನಿ ಒಳಗಿಂದ ನಾ ಏನ್ ಹೇಳ್ತೇನಂದ್ರ, ಸ್ಕಿನ್ ಟೈಟ್ ಆಗ್ಬೇಕಂದ್ರ ಪ್ರತಿಯೊಬ್ಬರ ಮನಿ ಒಳಗುನು ಅಲೋವೆರಾ ಇರ್ತೈತ್ರಿ. ಅಲೋವೆರಾ ಗಿಡ ಇರ್ತೈತಿ. ಆ ಗಿಡನ ಒಂಚೂರು ತೆಗೆದ ನೀವು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಟೈಟ್ ಆಕೈತಿ. ಕೆಲವೊಬ್ರಿಗೆ ಆಗ್ ಬರೋದಿಲ್ಲ, ಕೆಲವೊಬ್ರಿಗೆ ಆಗ್ ಬರ್ತೈತಿ. ಪ್ರತಿಯೊಬ್ಬರಿಗೂ ಆಗ್ ಬರ್ತೈತಿ ಅಲೋವೆರಾ. ಯಾಕಂದ್ರ ನಾವು ಪ್ರತಿಯೊಬ್ಬರ ಮನಿ ಒಳಗುನು ಬೆಳೆಸಿದಂತದ್ದ ನ್ಯಾಚುರಲ್ ಆಗಿ. ನಾವು ಸ್ಕಿನ್ ಟೈಟ್ ಆಗ್ಬೇಕಂತಂದ್ರ ನೀವು ದಿನ ಮಲ್ಕೊಳ್ಳೋ ಹೊತ್ನ್ಯಾಗ 5 ರಿಂದ 10 ನಿಮಿಷ ಆದ್ರೂ ನೀವು ಮಸಾಜ್ ಮಾಡ್ಕೋದ್ರಿಂದ ಬೆನಿಫಿಟ್ ಸಿಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದ್ ಏನೋ ಹೋಮ್ ರೆಮಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ಬಾಳೆನ್ ಸಿಪ್ಪಿ ಇರ್ತೈತ್ರಿ. ಆ ಬಾಳೆನ್ ಸಿಪ್ಪಿ ಕಣ್ಣಿನ ಕಡೆ ಕಪ್ಪಾಗಿರ್ತೈತಿ. ಆಮೇಲೆ ಫೇಸ್ ಮೇಲೆ ಡ್ರೈ ಆಗಿರ್ತೈತಿ. ಆ ಸಿಪ್ಪಿನ ತೆಗೆದ ನೀವು ಒಗಿತಿರ್ತೀರಿ, ಎಸಿತಿರ್ತೀರಿ. ಅದೇ ಯೂಸ್ ಮಾಡ್ಕೊಳ್ಬೇಕಂತಂದ್ರ ಬಾಳೆನ್ ಸಿಪ್ಪಿನ ತಗೊಂಡ ಜಸ್ಟ್ ನೀವು 5 ರಿಂದ 10 ನಿಮಿಷ ಆದ್ರೂ ನೀವು ಆ ಸಿಪ್ಪಿದ ಪೂರ ಎಲ್ಲ ಆಗ್ಬೇಕ. ಮೇಡಮ್, ಇವಾಗ ನಿಮ್ ಜೊತೆ ನಿಮ್ ಕಸ್ಟಮರ್ ಬರ್ಬೇಕಂದ್ರೆ, ನಿಮ್ ಕಡೆ ಬಂದು ಫೇಶಿಯಲ್ ಮಾಡಿಸ್ಕೋಬೇಕನ್ನೋರ್ಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ರಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ರಿ 8296936442. ನನ್ನ ಹೆಸರು ಆರ್ತಿ ಅಂತೇಳಿ, ಧಾರವಾಡ. ನಾನಿರೋದು ಸಾಯಿನಗರ, ರಾಣಿ ಚೆನ್ನಮ್ಮ ನಗರ. ಹೋಟೆಲ್ ಇದೆ ರೀ. ಅಲ್ಲಿ ಯಾರಾದ್ರೂ ಬಂದ್ರೆ ಕೇಳಿದ್ರೆ ಹೇಳ್ತಾರ. ಅಂಕಿತಾ ಬ್ಯೂಟಿ ಸಲೂನ್ ಅಂತ ಹೇಳಿ ಅಕಾಡೆಮಿನೂ ಇದೆ ರೀ. ಧನ್ಯವಾದಗಳು.